ಇನ್ನು ರಾಜಕೀಯದಲ್ಲಿ ಒಬ್ಬರ ಮೇಲೆ ಒಬ್ಬರಿಗೆ ದ್ವೇಷ ಇದ್ದೇ ಇರುತ್ತೆ. ಇದೊಂದು ರೀತಿ ಸಾಮಾನ್ಯ ಸಂಗತಿ ಅನ್ನೋ ರೀತಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಮಾತಾಡಿದ್ದಾರೆ. ಕೆಲವೊಂದಷ್ಟು ವಿಚಾರಗಳನ್ನ ಮಾರ್ಮಿಕವಾಗಿ ಹೇಳ್ತಾ ಇದ್ದಾರೆ. ಅವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿರುವಂತಹ ವಿಚಾರ ಏನನ್ನ ಸೂಚಿಸ್ತಾ ಇದೆ. ನಾವು ಕೂಡ ಎಚ್ಚರಿಕೆಯಿಂದ ಇರದೇ ಇದ್ರೆ ಹಿಂಗೆ ಆಗುತ್ತೆ ಮುಂದೆ. ರಾಜಣ್ಣ ದೆಹಲಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಹೈಕಮಾಂಡ್ ಜೊತೆ ಅವ್ರು ಮಾತುಕತೆ ಬಳಿಕ ಸರಿ ಹೋಗಬಹುದು ಅಂತ ವಿಧಾನಸೌಧದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಮಾತಾಡಿದ್ರು. ಹೈಕಮಾಂಡ್ ನಿರ್ಧಾರ ನಿನ್ನೆನೇ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಸ್ವಂತ ರಾಜನ್ ಅವರೇ. ಸೊ ಏನಾಗಿದೆ ಅಂತ ಆಗ್ಲಿಕ್ಕೆ ಅದಕ್ಕೆ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಬೇಕಾಗುತ್ತೆ. ಅವರು ಕೂಡ ಹೇಳಿದಾರೆ, ನಾನು ಡೆಲ್ಲಿಗೆ ಹೋಗ್ತೀನಿ, ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡ್ತೀನಿ ಅಂತಾರೆ. ಈಗ ಅವ್ರು ಹೇಳಿದಾರೆ, ಅವರೇ ಹೇಳಿಕೆ ಕೊಟ್ಟರೆ ಅದಕ್ಕೆ ಉತ್ತಮವಾಗಿರ್ತದೆ. ಹೇಳಿದಾರೆ ಅದು ಆಮ್ಯಾಗ ಅಂತ ಹೇಳಿದಾರೆ. ಅದ್ರ ಸೆಕೆಂಡ್ ಸ್ಟೇಜ್, ಅದು ಫಸ್ಟ್ ಸ್ಟೇಜ್ ಎಲ್ಲ ಅದು. ಈಗ ಮತ್ತೆ ಡೆಲ್ಲಿಗೆ ಹೋಗ್ಬೇಕು, ಏನಾಗಿದೆ ಅವರು ಹೈಕಮಾಂಡ್ಗೆ ಕನ್ವಿನ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ನೋಡಿ, ಅದು ಈಗ ಆಗಿದೆ, ಇನ್ನು ಅದ್ರ ಬಗ್ಗೆ ವ್ಯಾಖ್ಯಾನ ಮಾಡಲಿಕ್ಕೆ ಹೇಳಲಿಕ್ಕೆ ಆಗೋಲ್ಲ. ಮುಂದಿನ ದಿನಗಳಲ್ಲಿ ನೋಡೋಣ, ಅದ್ರ ಬಗ್ಗೆ ತಿಳಿ ಮಾಡ್ಲಿಕ್ಕೆ ಮೇಲೆ ಪ್ರಯತ್ನ ಮಾಡೋಣ, ಏನಾಗಿದೆ ಮೊದಲು. ಸರ್, ಈಗ ನಾಗೇಂದ್ರ ಅವ್ರ ರಾಜೀನಾಮೆ ಆಯ್ತು, ಅದಾದ್ಮೇಲೆ ರಾಜಣ್ಣ ಅವ್ರದ್ದಾಯ್ತು, ಕೆಲವೊಂದ್ ಕಡೆ ವಾಲ್ಮೀಕಿ ಸಮುದಾಯಕ್ಕೆ ಹಿನ್ನಡೆ ಆಯ್ತು ಅಂತ. ಇಲ್ಲ, ಅದು ಕಮಿಟಿ ವೈಸ್ ನೋಡ್ಲಿಕ್ಕೆ ಆಗೋಲ್ಲ. ಅಂತ ಘಟನೆಗಳಾಗಿದೆ, ಅದಕ್ಕಾಗಿ ಕೊಡ್ಲಿಕ್ಕೆ ಬಂತು. ಹೊರತಾಗಿ ಅವ್ರನ್ನ ಉದ್ದೇಶಪೂರ್ವಕವಾಗಿ ಈಗ ಅಂತ ಯಾವ್ದಾವ್ದು ಕಾರಣಕ್ಕಾಗಿ ಆ ಸಂದರ್ಭ ತಕ್ಕಂಗೆ ಅದು ಆಕ್ಷನ್ ಆಗಿದೆ ಹೇಳ್ತಾರೆ. ಅದೇನು ಅವ್ರ ಡ್ಯೂಟಿ ಇದೆ ಹೇಳ್ತಾರೆ, ಹೇಳ್ತಾರೆ. ಹೇಳಬೇಕಾಯ್ತು, ಯಾಕೆ ರಾಜೀನಾಮೆ ಕೊಟ್ಟಿದ್ದು ಹೇಳಬೇಕಲ್ಲ ಸದನಕ್ಕೆ. ರಾಜೀನಾಮೆ ಕೊಟ್ಟಿದ್ದಾರೆ, ನಮ್ದು ಆಗ್ಬೋದು. ರಾಜಕೀಯದಲ್ಲಿ ಇವತ್ತು ಹಿಂಗೆ ಇರೋಲ್ಲ, ಇವತ್ತು ನಾಳೆ ಇರೋಲ್ಲ. ಸೊ ಅಲ್ಲಿ ಹೋಗಿ ಹೇಳಿ ಕನ್ವಿನ್ಸ್ ಮಾಡಿದಾಗ ವಾತಾವರಣ ತಿಳಿಯುತ್ತೆ. ಅಲ್ಲಿವರೆಗೆ ನಾವೆಲ್ಲ ಕಾದು ನೋಡ್ಬೇಕಷ್ಟೇ. ಇನ್ನು ರಾಜಣ್ಣರನ್ನ ಯಾಕೆ ವಜಾ ಮಾಡಿದ್ದಾರೆ ಅನ್ನೋದು ನಮ್ಗಂತೂ ಗೊತ್ತಿಲ್ಲ ಅಂತ ಹೇಳಿ ಗೃಹ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದಂಥ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿರೋದಿದು. ಸಿಎಂ ಸಿದ್ದರಾಮಯ್ಯ ಮತ್ತು ಅಧ್ಯಕ್ಷರಿಗೆ ಗೊತ್ತಿರಬಹುದು, ನಮ್ಮವ್ರಿಗೆ ಕಾರಣ ಇನ್ನೂ ಸ್ಪಷ್ಟವಾಗಿ ಗೊತ್ತಿಲ್ಲ. ಹೈಕಮಾಂಡ್ ನಿರ್ಧಾರವನ್ನ ಎಲ್ಲರೂ ನಾವು ಗೌರವಿಸ್ತೀವಿ, ನನಗೂ ಆಶ್ಚರ್ಯ ಆಯಿತು ಅಂತ ರಾಜಣ್ಣ ಹೇಳ್ತಾರೆ. ಸೊ ವರಿಷ್ಠರ ಬಳಿ ನೀವು ಒಂದ್ಸಾರಿ ಕೇಳಿ ಅಂತ ಹೇಳಿದ್ರು, ನನಗೂ ಕೂಡ ಮಾತಾಡಿದ್ರು. ಸೊ ವಜಾ ಮಾಡಿರೋದ್ರಿಂದ ಮಾತಾಡೋ ಪ್ರಯೋಜನ ಇಲ್ಲ, ಹೀಗಾಗಿ ನಾನು ಮಾತಾಡಿಲ್ಲ ಅಂತ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ಅಷ್ಟು ವಿವರವಾಗಿ ನನಗೆ ಗೊತ್ತಿಲ್ಲ, ಆದರೆ ಹೈಕಮಾಂಡು ಡಿಸಿಷನ್ ತೊಗೊಂಡಿದೆ. ನಮ್ಮ ಪಕ್ಷದಲ್ಲಿ ಹೈಕಮಾಂಡು ಡಿಸಿಷನನ್ನು ನಾವೆಲ್ಲ ಗೌರವಿಸ್ತೇವೆ. ಆದರೆ ಏನಕ್ಕೆ ಅಂಥೇಳಿ ಇನ್ನೂ ಕೂಡ ಸ್ಪಷ್ಟವಾಗಿ ನಮ್ಮವರೆಗೆ ಗೊತ್ತಿಲ್ಲ. ಅದು ಅಧ್ಯಕ್ಷರಿಗೆ ಗೊತ್ತಿರ್ಬೋದು, ಮುಖ್ಯಮಂತ್ರಿಗಳಿಗೆ ಗೊತ್ತಿರ್ಬೋದು. ಆದರೆ ನಮ್ಮವರೆಗೂ ಕೂಡ ಏನು ಕಾರಣಕ್ಕೋಸ್ಕರ ಅವ್ರನ್ನ ಈ ರೀತಿ ಡ್ರಾಪ್ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಅಲ್ಲ, ಅವರಿಗೆ ಸ್ವಾಭಾವಿಕವಾಗಿ ರಾಜಣ್ಣ ಅವರಿಗೆ ಅಸಮಾಧಾನ ಇರುತ್ತೆ, ಆದರೆ ಕಾರಣ ಏನು ಅಂತ ಹೇಳಿ ಗೊತ್ತಿಲ್ಲಲ್ಲ ನಮಗೆ. ಹೈಕಮಾಂಡ್ನವರು ಯಾವ ಉದ್ದೇಶಕ್ಕೋಸ್ಕರ ಅವ್ರನ್ನ ಡ್ರಾಪ್ ಮಾಡಿದ್ದಾರೆ ಅಂತೇಳಿ ನಮ್ಗೆ ಇನ್ನೂ ಸ್ಪಷ್ಟವಾಗಿ ಗೊತ್ತಿಲ್ಲ. ಇಲ್ಲ, ನನ್ನ ಹತ್ರ ಅದೇ ಏನು ನನಗೂ ಆಶ್ಚರ್ಯ ಆಗ್ತಾ ಇದೆ, ಏನಂತ ಗೊತ್ತಿಲ್ಲ. ನೀವು ಕೇಳ್ಕೊಳ್ಳಿ ನೀವು ಅಂಥೇಳಿ ನನಗೇ ಹೇಳಿದರು ಅವರು. ನೀವು ಕೇಳಿ, ನಿಮ್ಗೆ ಹೈಕಮಾಂಡ್ನಲ್ಲಿ ಪರಿಚಯ ಇದ್ದಾರೆ, ಅದರಿಂದ ಕೇಳ್ಕೊಳ್ಳಿ ಅಂತ ನನಗೇ ಹೇಳಿದರು. ನಾನು ಯಾರನ್ನು ಕೂಡ ಕಾಂಟ್ಯಾಕ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡಲಿಲ್ಲ. ಯಾಕೆಂತಂದರೆ ಈಗ ಡಿಸಿಷನ್ ಆಗೋಗಿದೆ. ಅವರು ರಾಜೀನಾಮೆನೂ ಕೂಡ ಮಧ್ಯಾಹ್ನದಷ್ಟೊತ್ತಿಗೆ ಅವರು ಕೊಟ್ಟಿದ್ದರು ಮುಖ್ಯಮಂತ್ರಿಗಳಿಗೆ ಅಂತ ಹೇಳಿದರು. ಹಾಗಾಗಿ ಮತ್ತೆ ನಾವು ಮಾತಾಡೋದ್ರಲ್ಲಿ ಏನು ಅರ್ಥವಿಲ್ಲ ಅಂತ ಹೇಳಿ ನಾನು ಮಾತಾಡೋಕ್ಕೆ ಇಲ್ಲ. ನನ್ನ ಹತ್ರ